ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಅವಧಿಯಲ್ಲಿ ನಾವು JRF, SLET, NET ಪರೀಕ್ಷೆಗಳಿಗೆ ತಯಾರಿ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ನಡೆಸ್ತಕ್ಕಂತಹ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜಸ್ ಅನ್ನೋ ವಿಷಯದ ಎರಡನೆಯ ಭಾಗವಾಗಿ ಪ್ರಶ್ನೆ ಪತ್ರಿಕೆಗಳ ಒಂದು ಯಾವ ಥರ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತೇನೆ. ಈಗಾಗಲೇ ನಾನು ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್, ವಾಟ್ ಈಸ್ ಕಾಂಪ್ರಿಹೆನ್ಷನ್, ಟೈಪ್ಸ್ ಆಫ್ ಪ್ಯಾಸೇಜಸ್ ಈಗಾಗಲೇ ಮೊದಲನೇ ಅವಧಿಯಲ್ಲಿ ಮಾತಾಡಿದ್ದೀನಿ. ಇವತ್ತು ಈ ಹೌ ಟು ಕ್ರ್ಯಾಕ್ ಸಚ್ ಕ್ವೆಶನ್ಸ್, ಹೌ ಟು ಆನ್ಸರ್ ಕ್ವೆಶನ್ಸ್ ಆನ್ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜಸ್ ಅನ್ನೋದ್ರ ಬಗ್ಗೆ ಈ ಅವಧಿಯಲ್ಲಿ ಮಾತನಾಡೋಣ. Friends, you all know what is a comprehension already, and now let us understand the strategy to crack comprehensive passages. I have certain points to share with you. When you go through such questions, normally there will be a passage. A passage will be followed by 5 questions. And the weightage is 5 because all the 10 topics are given equal weightages. ಈ ಸಂದರ್ಭದಲ್ಲಿ 5 ಕ್ವೆಶ್ಚನ್ಗಳು, 5 ಪ್ರಶ್ನೆಗಳು ಅದರ ಮೇಲೆ ಇರ್ತದೆ. ಏನು ಮಾಡಬೇಕು? ಹೌ ಟು ಟ್ಯಾಕಲ್ ದಿಸ್? ಮೊದಲೇ ಕಾಂಪ್ರಿಹೆನ್ಷನ್ ಓದಬೇಕಾ, ಮೊದಲೇ ಅಥವಾ ನಂತರ ಓದಬೇಕಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಮೆನಿ ಆಸ್ಕ್ ಅಸ್ ವಾಟ್ ಟು ಡೂ, ವೆದರ್ ಟು ಜಸ್ಟ್ answer the questions related to comprehension of passages in the beginning or in the end. How much time should we give for this? ಇವೆಲ್ಲ ಎಲ್ಲರಿಗೂ ಇರುವ ಪ್ರಶ್ನೆಗಳಿವು. ಮೊದಲು ನಾವೇನು ಮಾಡಬೇಕು? ಗ್ಲಾನ್ಸ್ ಮಾಡಬೇಕು, ಒಂದು ನೋಟವನ್ನು ಅದರ ಮೇಲೆ ಹರಿಸ್ಬೇಕು. ನ್ಯಾಚುರಲಿ 2 ಥರ ಇದೆ. ಒಂದು ಪ್ಯಾಸೇಜ್ ಓದಿ ಕ್ವೆಶನ್ಸನ್ನು ಓದೋದು. ಎರಡನೇ ಥರ ಟೆಕ್ನಿಕ್ ಏನಂದರೆ ಕ್ವಶನ್ಸನ್ನೇ ಮೊದಲು ಓದಿ ಪ್ಯಾಸೇಜನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಬೋತ್ ಆರ್ ಅಡ್ವೈಸಬಲ್. ಅಫ್ಕೋರ್ಸ್ ಯಾರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ಮಾಡ್ಬೋದು. ದೇರ್ ಇಸ್ ನೋ ಕಂಪಲ್ಷನ್ ದ್ಯಾಟ್ ಯು ಶುಡ್ ರೀಡ್ ದ ಕ್ವೆಶನ್ಸ್ ಫಸ್ಟ್ ಆ್ಯಂಡ್ ರೀಡ್ ದ ಪ್ಯಾಸೇಜ್ ಲೇಟರ್. ಬಟ್ ನ್ಯಾಚುರಲಿ ನಾವು ಕ್ವೆಶನ್ಸನ್ನು ಯಾವ ಥರ ಮೊದಲು ಓದ್ತಿರ್ತೀವಿ ಆ ಥರ ಗ್ಲಾನ್ಸ್ ಮಾಡೋದು ಒಳ್ಳೆಯದು. ಇಟ್ ಇಸ್ ಗುಡ್ ಟು ಹ್ಯಾವ್ ಎ ಗ್ಲಾನ್ಸ್ ಥ್ರೂ ದ ಕ್ವೆಶನ್ಸ್ ಕ್ವಿಕ್ ಗ್ಲಾನ್ಸಿಂಗ್ ಆಫ್ ದಿ ಕ್ವೆಶನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ, ಬಟ್ ಅದರಲ್ಲಿ ಅವಸರ ಮಾಡಬಾರ್ದು ಅಷ್ಟೇ. ಸೊ ಹ್ಯಾವಿಂಗ್ ಎ ಗ್ಲಾನ್ಸ್, ಒಂದು ನೋಟವನ್ನು ಅದರ ಮೇಲೆ ಬೀರಬೇಕು ಅನ್ನೋದು ಒಂದು ಒಳ್ಳೆಯ ಟೆಕ್ನಿಕ್ ಅದು. ನೆಕ್ಸ್ಟ್ ಯು ರೀಡ್ ದ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್. ಇಲ್ಲಿ ರೀಡಿಂಗ್ ದ ಪ್ಯಾಸೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ರೀಡಿಂಗ್ ಸ್ಕಿಲ್ಸ್ ಆಫ್ಟರ್. What happens, how to read is one more technique. Reading the passage and make notes. ಮೇಕ್ ನೋಟ್ಸ್ ಅಂತಂದರೆ 2 ಥರ. ಒಂದು ಭಾಳ ಇಂಪಾರ್ಟೆಂಟ್ ಆಗಿದ್ದರೆ ನೀವು ರಫ್ ಶೀಟ್ನಲ್ಲಿ ಬರ್ಕೋಬೋದು, ಅಥವಾ ರಫ್ ಪ್ರೊವೈಡೆಡ್ ಇನ್ ದ ಕ್ವೆಶನ್ ಬುಕ್ಲೆಟ್ ಇಟ್ ಸೆಲ್ಫ್, ಆರ್ ಮೆಂಟಲ್ ನೋಟ್ಸ್ ಅಂತ ಹೇಳ್ತೀವಿ. ಕೀಪ್ ಇನ್ ಮೈಂಡ್ ವಾಟ್ ಟು ರಿಮೆಂಬರ್ ಅನ್ನೋದ್ರ ಬಗ್ಗೆ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಗ್ಲಾನ್ಸ್ಡ್ ಥ್ರೂ ದಿ ಕ್ವೆಶನ್ಸ್ ಇನ್ ದ ಬಿಗಿನಿಂಗ್. So, reading the passage and make notes. Reread. The next step is rereading the questions for proper comprehensions. ಮೊದಲನೇ ಸಲ ಪ್ರಶ್ನೆ ಓದುವಾಗ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಎರಡನೇ ಸಲ ಪ್ರಶ್ನೆ ಓದುವಾಗ ಉತ್ತರ ಮಾಡಲಿಕ್ಕೆ, ಉತ್ತರವನ್ನು ಕೊಡೋ ಸಲುವಾಗಿ ಟು ಆನ್ಸರ್ ದ ಕ್ವೆಶನ್ಸ್ ಯು ಆರ್ ರೀರೀಡಿಂಗ್. ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್ ವಿಲ್ ಲೀಡ್ ಟು ರಾಂಗ್ ಆನ್ಸರ್ಸ್. ಭಾಳ ಸಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕ್ವಶನ್ಸನ್ನು ಭಾಳ ಅವಸರದಲ್ಲಿ ಓದೋದು. ದಿಸ್ ಈಸ್ ವೇರ್ ವಿ ಫೇಲ್. ಇದು ಇನ್ನೂ ಎಸ್ಸೆ ಟೈಪ್ ಕ್ವಶನನ್ನೇ ಒಮ್ಮೊಮ್ಮೆ ಅವಸರದಲ್ಲಿ ಓದಿ ಯಾವುದು ಬೇಕಾಗಿದೆ ಅದನ್ನು ಬಿಟ್ಟು ಬೇಡವಾಗಿರ್ತಕ್ಕಂಥದ್ದನ್ನೇ ಜಾಸ್ತಿ ಬರೆದಿರೋದು ನಾವು ನೋಡ್ತಿರ್ತೀವಿ. ಸೊ ದಟ್ ಈಸ್ ದ ಫೇಲ್ಯೂರ್ ಆ್ಯಕ್ಚುಲಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಯಾರಿಗೆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯು ಕಾಂಟ್ ಎಕ್ಸ್ಪೆಕ್ಟ್ ದ ರೈಟ್ ಆನ್ಸರ್ ಫಾರ್ a wrong understanding. So obviously rereading the questions is a requirement. And the next stage is RAFA.
the passage to analyze what is being asked in the questions and where to find related information in the passage. So now it is not just glancing, it is scanning, it is searching the right answer for the question you understood. ಸೊ ಅಲ್ಲಿ ಮತ್ತೆ ರೆಫರ್ ಮಾಡಬೇಕಾಗತ್ತೆ, ಕನ್ಸಲ್ಟ್ ಮಾಡಬೇಕಾಗತ್ತೆ. ಆ ಪದಕುಂಜವನ್ನು ಮತ್ತೆ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಹುಡುಕಬೇಕಾಗ್ತದೆ. ಹುಡುಕಿದ ನಂತರ ಅಂದರೆ ಒನ್ಸ್ ಯು ಆರ್ ಕನ್ಫರ್ಮ್ಡ್ ಯು ಕ್ಯಾನ್ ಚೂಸ್ ದ ಆಪ್ಷನ್ ಬೆಸ್ಟ್ ಫಿಟ್ಸ್ ಆ್ಯಸ್ ದ ಆನ್ಸರ್ ಟು ಯುವರ್ ಕ್ವೆಶನ್. ಎಲ್ಲರಿಗೂ ಗೊತ್ತಿರಬೇಕು that there is only one answer, one correct answer. ಆ ಕರೆಕ್ಟ್ ಆನ್ಸರನ್ನೇ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದರೆ ಅಲ್ಲಿ ಡ್ಯುಯಲ್ ಆನ್ಸರ್ಸ್ ಇರಲ್ಲ. ದ ಆಪ್ಷನ್ ದ್ಯಾಟ್ ಬೆಸ್ಟ್ ಫಿಟ್ಸ್ ಆಸ್ ದಿ ಆನ್ಸರ್ ಫಾರ್ ಯುವರ್ ಕ್ವೆಶನ್. ಸೊ ದೀಸ್ ಆರ್ ಸಮ್ ಸ್ಟೇಜಸ್ ಇನ್ ಆನ್ಸರಿಂಗ್ ದಿ questions on comprehension of passages. ಇದಕ್ಕೆ ಬೇಕಾಗಿರತಕ್ಕಂತಹ ಸ್ಕಿಲ್ಸ್ ಏನು ಅಂತಂತಂದರೆ, ಮುಖ್ಯವಾಗಿ ನಾವು ಪ್ಯಾಸೇಜ್ ಅರ್ಥ ಮಾಡ್ಕೋಬೇಕಾದ್ರೆ ರೀಡಿಂಗ್ ಸ್ಕಿಲ್ಸ್ ಬಹಳ ಮುಖ್ಯ. ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ರೀಡಿಂಗ್ ಸ್ಕಿಲ್ಸ್. ಸೊ ರೀಡಿಂಗ್ ಸ್ಕಿಲ್ಸ್ ಬಗ್ಗೆ ಅಂದಾಗ ಐ ರಿಮೆಂಬರ್ ಫ್ರಾನ್ಸಿಸ್ ಬೇಕನ್ ಅಗ್ಯಾನ್. ನಾನು ಈಗಾಗಲೇ ಫ್ರಾನ್ಸಿಸ್ ಬೇಕನ್ ಬಗ್ಗೆ ಕೋಟ್ ಮಾಡಿದ್ದೆ ಸ್ಟಡೀಸ್ ಬಗ್ಗೆ. ಬಟ್ ಫ್ರಾನ್ಸಿಸ್ ಬೇಕನ್ ಭಾಳ ಸುಂದರವಾಗಿ ಹೇಳ್ತಾನೆ ರೀಡಿಂಗ್ ಬಗ್ಗೆ ಹೇಳುವಾಗ, ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್, ಅದರ್ಸ್ ಟು ಬಿ ಸ್ವ್ಯಾಲೋಡ್ ಆ್ಯಂಡ್ ಸಮ್ ಫ್ಯೂ ಟು ಬಿ ಚ್ಯೂಡ್ ಆ್ಯಂಡ್ ಡೈಜೆಸ್ಟೆಡ್ ಅಂತ. ಅಂದರೆ ಐ ಆಲ್ವೇಸ್ ಟ್ರೈ ಟು ಸಿ ದಿಸ್ ಸ್ಟೇಟ್ಮೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಟೈಪ್ಸ್ ಆಫ್ ರೀಡಿಂಗ್. Some books are to be just tasted. You are not required to eat. You are not required to. Some are to be swallowed without understanding. You are supposed to swallow, like swallowing the pills, bitter pills. You are supposed to swallow. Some people do rote learning. Some people memorization. Because you don't understand anything, people memorize it. Of course, it is not the question here. The question is, he speaks about how people study. And some few to be chewed and digested. ಇಲ್ಲಿ ಬಹಳ ಮುಖ್ಯ ಆಗುತ್ತೆ, chewed and digested. ಯಾವುದೇ ಒಂದು ವಿಷಯವನ್ನು ಅರಗಿಸಿಕೊಳ್ಳಬೇಕು ಅಂದಾಗ ಅದನ್ನು ಅಗದಿರಬೇಕು ಅಂತ, ಅಂದರೆ ಸಂಪೂರ್ಣ ಜೀರ್ಣ ಆಗಿರಬೇಕು ಅಂತ, ಅರ್ಥ ಆಗಿರಬೇಕು. ಅದಕ್ಕೆ ನಾವು ಕಾಂಪ್ರಿಹೆನ್ಷನ್. ಈ ಪಾಯಿಂಟ್ನಲ್ಲಿ ನಾನು ನಿಮಗೆ ಬೇಕನ್ ಬಹಳ ಮುಖ್ಯವಾಗಿ ಆ ಮಾತನ್ನು ನೆನಪಿಟ್ಕೋಬೇಕು. ಸಮ್ ಫ್ಯೂ ಟು ಬಿ ಚ್ಯೂಡ್ ಆ್ಯಂಡ್ ಡೈಜೆಸ್ಟೆಡ್ ಅಂತ. ಅಂದರೆ ಚಿವಿಂಗ್ ಅಂತೇನು ಹೇಳ್ತೀವಿ ಅಂದರೆ ಇಟ್ಸ್ ಅ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್, ರಿಯಲ್ digestion of the knowledge. That is what even Bacon intends to say about intensive reading. Okay. So under this context, let us try to understand types of reading. Different types of reading. Let me just show you something. In reading skills, skimming is an important thing. Skim through. Skim implies going over a text briefly before you decide whether you want to read it whole. You are skimming through. You just go on skimming. You are searching for something, important aspects. The best use of skimming technique is reading newspaper, reading magazine, reading the daily, dailies. You know how we read our newspaper. We just skim through from page 1 to page 3. Some people start reading from behind. Some people start reading from the first. Some people start reading from the middle, because if they want business news, they go for directly business. If you want sports news, you go for sports immediately. If you want the political news, you go for political news. That particular column, particular page. You are skimming.
You are not reading from first line to the last line or first word to the last word. It will take a day or two to complete a newspaper. If you are just glancing through it, that is a kind of a skimming. And this happens sometime, when you have less time. But in comprehension of passages, you are not supposed to skim. Okay, skimming is necessary to identify particular data or particular name and all that. But by and large, you are supposed to go for, intensive reading. I will talk about that. Scanning is another technique. It is used to locate specific bits of information in the text. Specific bit, I was just talking about that. And to know what text is about, the information we require. We are keeping in mind some information is here, and we are trying to search for this information. We are trying to find out or identify a particular information through scanning. We scan through. It's like a scanner, the scanner scans what it wants actually. Similarly, scanning technique is used to find out the designated information or required information. The history book, it contains this information. Alternatively, you can type in the War of Roses into the Google search and you find it. When did the Battle of Waterloo take place? We open the page in our eyes. We'll fly over the text searching for numbers and find answers quickly. We go to that particular page only. If it is question of War of Roses, we go to that particular century, whether it is 15th century or something like that. So obviously, we use this technique to find out required information. In comprehension of passages ನೊಳಗೂ ಕೂಡ ಆ ಥರದ್ದೊಂದು ಸ್ಕ್ಯಾನಿಂಗ್ ಬರ್ತದೆ. ಸ್ಕ್ಯಾನ್ ಮಾಡುವಾಗ ನಮಗೆ ಯಾವ ಮಾಹಿತಿ ಬೇಕು ಆ ಮಾಹಿತಿಯನ್ನು ನಾವು ಹುಡುಕಲಿಕ್ಕೆ ನೇರವಾಗಿ ಆ ಪೇಜ್ಗೆ ಹೋಗ್ತವೆ, ಆ ಒಂದು ವಿಷಯದ ಪೇಜ್ಗೆ ಹೋಗ್ತವೆ ಅಥವಾ ಆ ಒಂದು ವಿಷಯದ ಲೈನ್ಗೆ ಹೋಗ್ತವೆ, ಆ ವಾಕ್ಯಕ್ಕೆ ಹೋಗ್ತವೆ. ಅಂತಹ ಒಂದು ಟೆಕ್ನಿಕ್ಕಿಗೆ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. So scanning is a useful technique to employ both in education and real life. Like skimming, it saves your time and make locating specific facts easily. That is one part of the information. But a very important thing in comprehension of passage is intensive reading. Intensive reading is required. Reading is also called focused reading. Focused reading, I was just talking about that in my earlier session, that when you are reading, you must focus on that particular information. Intensive reading implies you are diving deep into the given text. You want to analyze not only every idea expressed in it, but also the words and phrases the author has used. So here it will help you to analyze, it will help to identify, it will help you to comprehend the meaning. For this reason, intensive reading is usually necessary here, and it is regarded as advanced reading activity. To read intensively, you need several types of reading skills we have outlined. Most notably, advanced vocabulary range, excellent attention span, good memory, and familiarity with context. This is very, very important when you go for intensive reading. ಸೊ ಇಂಟೆನ್ಸಿವ್ ರೀಡಿಂಗ್ ಅಂದರೆ ಬಹಳಷ್ಟು ನೀವು ಈ ಥರದ ಓದು ಏನಿದೆಯಲ್ಲ ಇದು ಬಹಳಷ್ಟು ಸವಿಸ್ತಾರವಾಗಿರ್ತಕ್ಕಂತಹ ಓದು. ಇದು ಈ ಓದಿನಲ್ಲಿ ಈಗಾಗಲೇ ನಿಮಗೆ ವಿಮರ್ಶಾತ್ಮಕವಾಗಿರ್ತಕ್ಕಂತಹ ಅಬಿಲಿಟಿ ಇರ್ತದೆ,
ವಿಮರ್ಶಾತ್ಮಕವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀವು ಕಲೆ ಹಾಕ್ತೀರಿ. ಅದನ್ನು ವಿವರಣೆ ಮಾಡ್ತಕ್ಕಂತಹ ಅಥವಾ ಅನಲೈಸ್ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮಗೆ ಈ ಇಂಟೆನ್ಸಿವ್ ರೀಡಿಂಗ್ ಮೂಲಕ ಸಿಗ್ತದೆ ಅಂತಕ್ಕಂಥದ್ದು. ಕೊನೆಯದಾಗಿ ಎಕ್ಸ್ಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ಅಂದರೆ ಫೋಕಸ್ಡ್ ಆದರೆ, ಎಕ್ಸ್ಟೆನ್ಸಿವ್ ಅಂದರೆ ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂತಹ ಓದು ಇದು. ದಿಸ್ ಕೈಂಡ್ ಆಫ್ ರೀಡಿಂಗ್ ಈಸ್ ನಾಟ್ ಜಸ್ಟ್ ಫಾರ್ ಫೈಂಡಿಂಗ್ ಇನ್ಫಾರ್ಮೇಷನ್, ಕೇವಲ ಮಾಹಿತಿಗಾಗಿ ಅಷ್ಟೇ ಅಲ್ಲ, ಪ್ಲೆಜರ್ಗಾಗಿ, ಸಂತೋಷಕ್ಕಾಗಿ ಹೆಚ್ಚಿನ ಓದನ್ನು ನಾವು ಮಾಡ್ತೀವಿ. ಇಂತಹ ಓದಿಗೆ ನಾವು ಎಕ್ಸ್ಟೆನ್ಸಿವ್, ಸವಿಸ್ತಾರವಾಗಿರ್ತಕ್ಕಂತಹ, ಬರೀ ವಿಸ್ತಾರ ಅಲ್ಲ, ಸವಿಸ್ತಾರವಾಗಿರ್ತಕ್ಕಂತಹ ಓದು. ಇಟ್ಸ್ ಅ ರೀಡಿಂಗ್ ಫಾರ್ ಪ್ಲೆಷರ್. ಇದು ಸಂತೋಷಕ್ಕಾಗಿ. ಯು ಗೆಟ್ ದಿಸ್ ವಾಟ್ ಬೇಕನ್ ಸೇಸ್, ಸ್ಟಡೀಸ್ ಸರ್ವ್ ಫಾರ್ ಡಿಲೈಟ್ ಅಂತ ಹೇಳ್ತಾನೆ. ಸ್ಟಡೀಸ್ ಸರ್ವ್ ಫಾರ್ ಡಿಲೈಟ್. ಇಟ್ ಪ್ರೊವೈಡ್ಸ್ ಯು ಲಾಟ್ ಆಫ್ ಪ್ಲೆಜರ್ ವೆನ್ ಯು ಆರ್ ಅಲೋನ್, ವೆನ್ ಯು ಆರ್ ಇನ್ ಪ್ರೈವೇಟ್ life, you enjoy reading. So similarly, extensive reading provides you pleasure. Here you are not analyzing each part of the reading material or scratch your head anytime you are not sure what the author wanted to say. Reading extensively implies you are reading to get the bigger picture, broader understanding. ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆ ಬಂದ ಹೊತ್ತಿನೊಳಗೆ ನಾವು ಅಥವಾ ಒಂದು ನೋಟ ಅದರ ಮೇಲೆ ಇರತಕ್ಕಂತಹ ಒಂದು ಸಾಮಾನ್ಯ ತಿಳುವಳಿಕೆ ಸಲುವಾಗಿ, ಒಂದು ಚಿತ್ರಣ ಬರುವ ಸಲುವಾಗಿ ನಾವು ಈ ಥರದ ಒಂದು ಸವಿಸ್ತಾರವಾಗಿರ್ತಕ್ಕಂತಹ ಓದನ್ನು ಮಾಡ್ತೇವೆ. ವಿ ಎಂಜಾಯ್ ದ ಸ್ಟೋರಿ, ದ ಪಾಸ್ ಟೈಮ್, ಅದೆಲ್ಲ. ಬಟ್ ಇದು ಒಂದು ಟೆಕ್ನಿಕ್, ಇದನ್ನು ಬಳಸ್ಬೋದು, ಬೇಕಾದಾಗ ಬಳಸ್ಬೋದು. ಬಟ್ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜಸ್ನಲ್ಲಿ ಜಾಸ್ತಿ ಉಪಯೋಗ ಆಗೋದು ಇಂಟೆನ್ಸಿವ್ ರೀಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗ್ ನಿಮಗೆ ಎಲ್ಲ ಎಕ್ಸ್ಟೆನ್ಸಿವ್ ರೀಡಿಂಗ್ ಮಾಡಿದಾಗ ನಿಮಗೆ ವೊಕ್ಯಾಬ್ಯುಲರಿ ಇವೆಲ್ಲ ಒಳ್ಳೆ ವೊಕ್ಯಾಬ್ಯುಲರಿ ಡೆವಲಪ್ ಆಗಿರುತ್ತೆ. ಅದರ ಸಲುವಾಗಿ ಆದರೂ ನೀವು ಎಕ್ಸ್ಟೆನ್ಸಿವ್ ರೀಡಿಂಗ್ ಮಾಡ್ತಿರಬೇಕು. ಎಕ್ಸ್ಟೆನ್ಸಿವ್ ರೀಡಿಂಗ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಪ್ಯಾಸಿವ್ ರೀಡಿಂಗ್. ವೈಲ್ ಯು ಆರ್ ಅಬ್ಸಾರ್ಬಿಂಗ್ ಎ ಸರ್ಟನ್ ಮಟೀರಿಯಲ್ ಫಾರ್ ಪ್ಲೆಜರ್, you still want to take the new knowledge and engross yourself in the story. Regular extensive reading helps you acquire new vocabulary. It also builds a healthy habit of reading for pleasure. ಬಹಳ ಸಲ ನಾವು ಓದೋದು ವಿ ಆರ್ ಸ್ಟ್ರಗಲಿಂಗ್ ಟು ಅಂಡರ್ಸ್ಟ್ಯಾಂಡ್. ಈಗ ಇವರು ಫಂಕ್ಷನ್ ಆಫ್ ಎಜುಕೇಷನಲ್ಲಿ ಹೇಳ್ತಾರಲ್ಲ ಆ ಥರ, ವಿ ಆರ್ ಸ್ಟ್ರಗಲಿಂಗ್ ಟು ಬಿ ಎಜುಕೇಟೆಡ್ ಅಂತ. ಸ್ಟ್ರಗಲಿಂಗ್ ಟು ಬಿ ಎಜುಕೇಟೆಡ್ ಅಲ್ಲ, ಹ್ಯಾಪಿ ಟು ಬಿ ಎಜುಕೇಟೆಡ್. ಅಂದರೆ ವೆನ್ ಯು ರೀಡ್ ಫಾರ್ ಪ್ಲೆಜರ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್, ರಿಮೆಂಬರ್ ಎವ್ರಿಥಿಂಗ್. ಆ ಒಂದು ಮಾತನ್ನು ನಾವು ಇಲ್ಲಿ ಒಳ್ಳೆಯ ಗುಣವಾಗಿ ಇಟ್ಕೋಬೇಕಾಗ್ತದೆ. ಯಾಕಂದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಮಾಡೋರು ದೇ ರೀಡ್ ಫಾರ್ ಪ್ಲೆಜರ್. ಯಾವುದನ್ನೇ ನೀವು ಇಷ್ಟಪಟ್ಟು ಓದಿದರೆ ಕಷ್ಟ ಇರಲಾರ್ದೇ ಆ ಮಾಹಿತಿ ನಮ್ಮ ಹತ್ರ ಇರ್ತದೆ. ಯಾವುದು ಕಷ್ಟಪಟ್ಟು ಓದ್ತೀವಿ ಅದು ಅವತ್ತಿನ ಮಟ್ಟಿಗೆ ಮಾತ್ರ ಇರ್ತದೆ. ಸೊ ಒಬ್ಬ ಒಳ್ಳೆಯ ಶಿಕ್ಷಕ ಆಗಲಿ, ಒಬ್ಬ ಒಳ್ಳೆಯ ಮಾನವ ಆಗಲಿಕ್ಕೆ ವಿ ನೀಡ್ ಟು ಹ್ಯಾವ್ ಗುಡ್ ರೀಡಿಂಗ್ ಹ್ಯಾಬಿಟ್. ದ್ಯಾಟ್ಸ್ ವಾಟ್ ವಿ ಕಾಲ್ ರಾಸಿಯಸ್ ರೀಡರ್ ಅಂತೇನು ಹೇಳ್ತಾರೆ, ಅವರೆಲ್ಲ ಎಕ್ಸ್ಟೆನ್ಸಿವ್ ರೀಡರ್ಸ್. ಅವರು ಎಕ್ಸ್ಟೆನ್ಸಿವ್ ರೀಡರ್ಸ್ ಇದ್ದವ್ರಿಗೆ ಕಾಂಪ್ರಿಹೆನ್ಸಿವ್ ಅಬಿಲಿಟಿ ಭಾಳ ಸಿಂಪಲ್ಲಾಗಿ ಬರ್ತದೆ. ಅದರ ಸಲುವಾಗಿ ಇದು ಎಕ್ಸ್ಟೆನ್ಸಿವ್ ರೀಡಿಂಗ್ ಏನು ಅಂತ ನಿಮಗೆ ಹೇಳಬೇಕಾಗ್ತದೆ. ಕೇವಲ ಯಾವುದು ಬೇಕು ಅಷ್ಟೇ ಹೇಳಿಬಿಟ್ರೆ ಅಲ್ಲಿ ಏನಾಗ್ತದೆ, ನಮ್ಮ ಓದು ಬಹಳಷ್ಟು ಸೀಮಿತ ಆಗ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಐಡಿಯಲ್ ಮಟೀರಿಯಲ್ಸ್ ಫಾರ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಆರ್ ಮ್ಯಾಗಝೀನ್ಸ್, ಫಿಕ್ಷನ್, ನಾವೆಲ್ಸ್, ಕಾಮಿಕ್ ಬುಕ್ಸ್, ಟ್ರಾವೆಲಾಗ್ಸ್. Make sure to pick the material you are intended to read and create a relaxing environment for reading for at least an hour a day. ಒಂದು ದಿವಸ ಒಂದು ತಾಸಾದರೂ ಓದಬೇಕು. ಶುಡ್ ಆಲ್ಸೋ ಕೀಪ್ ಎನಿ ಡಿಸ್ಟ್ರಾಕ್ಷನ್ಸ್ ಅವೇ. ಸೊ ಎಕ್ಸ್ಟೆನ್ಸಿವ್ ರೀಡಿಂಗ್ ಹೆಲ್ಪ್ಸ್ ಯು to keep the distractions away. Reading a book is like watching a movie or watching a cricket match or enjoying a song like that. So obviously extensive reading is a necessity. You must also have the best practices here for attending the questions on this particular type of questions on comprehension of passages.
I found out some best practices. You must train your eyes and mind to function simultaneously. ನಮ್ಮ ಒಂದು ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಏನು ಅಂತಂತಂದರೆ, ನಮ್ಮ ಐಸ್ಗೆ ಟ್ರೈನಿಂಗ್ ಕೊಡ್ಬೇಕು. ನಾವು ಒಂದು ತರಬೇತಿ ನೀಡಿದಂಗೆ ಕಣ್ಣುಗಳಿಗೆ ಮತ್ತು ನಮ್ಮ ಬುದ್ಧಿಮತ್ತೆಗೆ ಟ್ರೈನಿಂಗ್ ಕೊಟ್ಟಂಗೆ. ಸೊ ವಿ ಮಸ್ಟ್ ಟ್ರೈನ್ ಇಟ್, ಎರಡೂ ವರ್ಕ್ ಮಾಡುವಂಗೆ. ರಿಫ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಓದಿದ ಕೂಡಲೇ ಅರ್ಥ ಮಾಡ್ಕೊಳ್ಳೋದು, ಓದಿದ ಕೂಡಲೇ ಕಾಂಪ್ರಿಹೆಂಡ್ ಮಾಡೋದು, ಅದು ಇಂಟರ್ಪ್ರಿಟೇಷನ್ ಸರಿಯಾಗಿ ಆಗೋದು. ಇಂಟರ್ಪ್ರಿಟೇಷನ್ ಯಾವಾಗ ಸರಿಯಾಗಿ ಆಗ್ತದೆ ಅಂತಂತಂದರೆ, ಅದನ್ನು ನೀವು ಯಾವಾಗ ಈ ಥರದ ಒಂದು ರೀಡಿಂಗ್ ಹ್ಯಾಬಿಟ್ ಇರ್ತದೆ, ಆವಾಗ ನಿಮಗೆ ಈಸಿಲಿ ಐಸ್ ಆ್ಯಂಡ್ ಮೈಂಡ್ಸ್ ವರ್ಕ್ ಟುಗೆದರ್. ಗುಡ್ ರೀಡಿಂಗ್ ಈಸ್ ಗುಡ್ ಥಿಂಕಿಂಗ್ ಆ್ಯಕ್ಚುಲಿ. ಅಂದ್ರೆ ಎ ಗುಡ್ ಥಿಂಕರ್ ವಿಲ್ ಬಿ ಎ ಗುಡ್ ರೀಡರ್. ಈಗ ಹೆಂಗೆ ನಾವು ಹೇಳಿದ್ವಿ, ಬೆಸ್ಟ್ ಲಿಸ್ನರ್ ಈಸ್ ಎ ಗುಡ್ ಸ್ಪೀಕರ್, ಎ ಗುಡ್ ಸ್ಪೀಕರ್ ಈಸ್ ಆಲ್ವೇಸ್ ದ ಬೆಸ್ಟ್ ಲಿಸ್ನರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಕಿಲ್ಸ್ ಅವೆಲ್ಲ, ಸಂಬಂಧಪಟ್ಟಂಥ ಕೌಶಲ್ಯಗಳು ಅವೆಲ್ಲ. ಸ್ಪೀಡ್ ಇನ್ ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್ ವರ್ಕ್ ಟುಗೆದರ್. ಅದು ನಾವು ಎಷ್ಟು ಅದನ್ನು ನಾವು ಪ್ರಯತ್ನ ಹಾಕ್ತೀವಿ, ಎಷ್ಟು ಸಲ ಓದ್ತೀವಿ, ಎಷ್ಟು ತರಹದ ಪುಸ್ತಕಗಳನ್ನು ನಾವು ಓದ್ತೀವಿ, ಅದರ ಮೇಲೆ ನಿಮ್ಮ ಸ್ಪೀಡ್ ಅಥವಾ ಗತಿ ನಿರ್ಧಾರ ಆಗುತ್ತೆ. ಆ ವೇಗ ಬರಬೇಕು ಅಂತಂತಂದರೆ ಆ ಥರದ ದಿನನಿತ್ಯದ ಓದು ನಿಮಗೆ ಇದ್ದರೆ ಮಾತ್ರ ಆ ಥರದ ಒಂದು ವೇಗ ಸಿಗ್ತದೆ. ವೇಗ ಅಂತಂದರೆ ಓದ್ತಾ ಅರ್ಥ ಮಾಡ್ಕೊಳ್ಳೋದು. ಯು ಮೇಂಟೈನ್ ಎ ಸ್ಪೀಡ್ ಇನ್ ರೀಡಿಂಗ್ ಅಟ್ ದ ಸೇಮ್ ಟೈಮ್ ಕಾಂಪ್ರಿಹೆನ್ಷನ್. ರಿಮೆಂಬರ್, ನಾಗಳೆ ಹೇಳಿದ ಹಾಗೆ, ಯು ಹ್ಯಾವ್ ಓನ್ಲಿ ಒನ್ ಕರೆಕ್ಟ್ ಆನ್ಸರ್. ಎಲ್ಲ ಕ್ವಶನ್ಸು 4 ಆಪ್ಷನ್ಸ್ ಕೊಟ್ಟಿರ್ತಾರೆ, 4ರೊಳಗೆ ಮಾತ್ರ ಒಂದೇ ಆನ್ಸರ್ ಇರ್ತೈತಿ. ಅದರ ಸಲುವಾಗಿ ಅದು ರೈಟ್ ಆನ್ಸರ್ ಯಾವುದು ಅನ್ನೋದು ಫೈಂಡ್ ಮಾಡೋದೇ ಇಂಪಾರ್ಟೆಂಟೇ ವಿನಃ ಜಸ್ಟ್ ಬ್ರೂಡಿಂಗ್ ಓವರ್ ಡಿಫ್ರೆಂಟ್ ಆಪ್ಷನ್ಸ್ ಅಲ್ಲ. ಫೈಂಡ್ ಎ ಗುಡ್ ರೀಸನ್ ಟು ರಿಜೆಕ್ಟ್ ಅದರ್ ಆಪ್ಷನ್ಸ್. ಬೇರೆ ಆಪ್ಷನ್ಸನ್ನು ರಿಜೆಕ್ಟ್ ಮಾಡಕತ್ತೀರಿ, ನಾವೇನು ಎಲಿಮಿನೇಷನ್ ಟೆಕ್ನಿಕ್ ಅಂತ ಏನು ಹೇಳ್ತೀವಿ, ತೆಗೆದು ಹಾಕುವಾಗ ಅದಕ್ಕೆ ರೀಸನ್ಸ್ ಗೊತ್ತಿರಬೇಕು ನಿಮಗೆ. ಇದು ಅಲ್ಲ ಅಂತನ್ಬೇಕಾದ್ರೆ ಹೌದು ಯಾವುದು ಗೊತ್ತಿರಬೇಕು, ಇದು ಹೌದು ಅಂತಂದರೆ ಅಲ್ಲ ಯಾವುದು ಕೂಡ ಗೊತ್ತಿರಬೇಕು. ಅಂದರೆ ಯು ಮಸ್ಟ್ ಹ್ಯಾವ್ ರೀಸನ್ಸ್. ಬ್ಲೈಂಡ್ ಮಾರ್ಕಿಂಗ್ ಅಲ್ಲ, ನಾವು ಯಾವುದಾಗಲಿ ಸುಮ್ಮನೆ ಈಗ ಹಾಕಿ ಬರೋದಲ್ಲ, ಗುಂಡು ಹಾಕಿ ಬರೋದಲ್ಲ. ಸೊ ಒಬ್ವಿಯಸ್ಲಿ ಅಲ್ಲಿ ನಾವು ಯಾವುದೇ ಮಾರ್ಕ್ ಮಾಡಬೇಕಾದ್ರೆ, ಗುರುತಿಸಬೇಕಾದ್ರೆ ಯು ಮಸ್ಟ್ ಬಿ ವೆರಿ ವೆರಿ ಕ್ಲಿಯರ್. ಈಗ ಕೆಲವೊಂದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದರಿಂದ you are not supposed to circle all the options, blindly. So we must know these things properly. So with this background, of course, I am moving towards types of questions particularly. Before I solve one question paper for you, I will tell you types of questions in this category of comprehension of passages. ಕ್ವೆಶನ್ಸ್ ಯಾವ್ಯಾವ ಥರ ಇರ್ತಾವೆ ಇಲ್ಲಿ ಅನ್ನೋದನ್ನು ನಾವು ನೋಡುವ. ಕ್ವೆಶನ್ಸ್ ಆನ್ ದ ಮೇನ್ ಐಡಿಯಾ. ಇಡೀ ಒಂದು ಪದಕುಂಚವನ್ನು ಓದಿದಾಗ ಅಥವಾ ಆ ಒಂದು ಪ್ಯಾರಾಗ್ರಾಫ್ ಓದಿದಾಗ ನೀವು ಅದು ಎ ಪ್ಯಾರಾಗ್ರಾಫ್ ಡೀಲ್ಸ್ ವಿತ್ ಎನ್ ಐಡಿಯಾ, ಡೀಲ್ಸ್ ವಿತ್ ಎ ಪರ್ಟಿಕ್ಯುಲರ್ ಥೀಮ್. ಇವೆಲ್ಲ ಟೈಟುಲರ್ ಲೆವೆಲ್ ಕ್ವೆಶನ್ಸ್. ಇವು ಭಾಳ ಸಲ ನಾವು ಹೇಳ್ತೀವಿ, ಇಲ್ಲ ಬಿಗಿನಿಂಗ್ನಲ್ಲಿ ಅಥವಾ ಎಂಡ್ನಲ್ಲಿ ಟೈಟುಲರ್ ಐಡಿಯಾಸ್ ಇರ್ತಾವೆ ಅಂಥೇಳಿ. ಬಟ್ ಒಮ್ಮೊಮ್ಮೆ ಇಂಪ್ಲಾಯ್ಡ್ ಇರ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಒಳಗೆ ಅದು ಸೇರಿ ಹೋಗಿರ್ತದೆ. ಆಬ್ವಿಯಸ್ಲಿ ಮೇನ್ ಐಡಿಯಾ ಏನು ಹೇಳ್ತಾ ಇದೆ ಇದು ಇಡೀ ಒಂದು ಪ್ಯಾಸೇಜ್ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಮೇನ್ ಥೀಮ್ ಆಫ್ ದ ಪ್ಯಾಸೇಜ್, ಅದರ ಮುಖ್ಯ ಆಶಯ, ಥೀಮ್ ಯಾವುದ್ರ ಬಗ್ಗೆ ಅದು ಹೇಳ್ತಾ ಇದೆ. ಸಮ್ಟೈಮ್ಸ್ ಸೂಟಬಲ್ ಟೈಟಲ್ ಏನಾಗ್ಬೋದು ಇದಕ್ಕೆ ಅಂತಲೂ ಕೂಡ ಕೇಳ್ಬೋದು. ಕ್ವೆಶನ್ಸ್ ಆಸ್ಕ್ಡ್ ಫಾರ್ ಸ್ಪೆಸಿಫಿಕ್ ಆನ್ಸರ್ ಆ್ಯಸ್ ಪರ್ ದ ಸ್ಟೇಟ್ಮೆಂಟ್. ಈಗ ಒಂದು ಸ್ಟೇಟ್ಮೆಂಟ್ ಆಗಿರ್ತದೆ, ಅದಕ್ಕೆ ತಕ್ಕಂಗೆ ಸ್ಪೆಸಿಫಿಕ್ ಆನ್ಸರನ್ನು ರಿಕ್ವೈರ್ ಮಾಡ್ತಾರೆ ಅಥವಾ ಕೇಳ್ತಾರೆ. ಇನ್ಫರೆನ್ಷಿಯಲ್ ಕ್ವೆಶನ್ಸ್ ಬರ್ತಾವೆ, ಯಾವ ಥರ ನೀವು ಅದನ್ನು ಗ್ರಹಿಸಿದ್ರಿ ಅನ್ನೋದ್ರ ಬಗ್ಗೆ. ಮತ್ತು ವೊಕ್ಯಾಬ್ಯುಲರಿ ರಿಲೇಟೆಡ್ ಕ್ವೆಶನ್ಸ್ ಬರ್ತಾವೆ. ಅದರಲ್ಲಿ ಉಪಯೋಗ ಆಗಿರ್ತಕ್ಕಂಥ ಹೊಸ ಪದಗಳಾಗಿರ್ಬೋದು, ಅದರ ಅರ್ಥ ಆಗಿರ್ಬೋದು, ಯಾವ ಸಂದರ್ಭದಲ್ಲಿ ಆ ಪದ ಅಲ್ಲಿ ಉಪಯೋಗ ಆಗಿದೆ
ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಬರ್ತವೆ. ಇನ್ ವಾಟ್ ಕಾಂಟೆಕ್ಸ್ಟ್ ಎ ಪರ್ಟಿಕ್ಯುಲರ್ ವರ್ಡ್ ಈಸ್ ಯೂಸ್ಡ್ is also equally important here. So in this context, we need to understand types of questions, we need to understand how to attempt the questions. After that, we will move towards one example in English, one example in Kannada. So I have taken one question from the UGC paper, and how to read and how to understand ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವ. So in the beginning, I will read the text for you, and let us do that. Traditional Indian values must be viewed both from the angle of the individual and from that of the geographically delimited agglomeration of peoples or groups enjoying a common system of leadership which we call the state. ಇದರಲ್ಲಿ ಪಾಸ್ ಕೂಡ ಗೊತ್ತಿರಬೇಕು, ಎಲ್ಲಿ ಎಂಜಾಯ್ಮೆಂಟ್ ಇದೆ, ಎಲ್ಲಿ ಪಾಸ್ ಇದೆ. The Indian state's special feature is the peaceful, or perhaps mostly peaceful, coexistence of social groups of various historical provinces which mutually adhere in a geographical, economic and political sense without ever assimilating to each other in social terms, in ways of thinking, or even in language. So while reading itself, you need to understand which word is kept in single inverted comma, which word is highlighted, what idea is highlighted. Modern Indian law will determine certain rules, especially in relation to regime of the family, upon the basis of how the loincloth is tied or how the turban is worn, for this may identify the litigants as members of a regional group, and therefore as participants in its traditional law, though their ancestors left the region 3 or 4 centuries earlier. The use of word state above must not mislead us. There was no such thing as a conflict between the individual and the state, at least before foreign governments became established, just as there was no concept of state sovereignty or of any church and state dichotomy. Must be able to understand what are the different ideas discussed here in different paragraphs. If they speak about the historical aspect, at the same time speak about what happened in the later time, particularly the focus on the word state. Modern Indian secularism has an admittedly peculiar feature. See, again, secularism is in fact put into inverted comma here. It requires the state to make a fair distribution of attention and support amongst all religions. These blessed aspects of India's famed tolerance, maybe Indian kings so rarely persecuted religious groups that the exceptions prove the rule, at once struck Portuguese and other European visitors to the west coast of India in the 16th century, and the impression made upon them in this and the other way gave rise at one remove to the basic constitution of Thomas More's Utopia. So Thomas More's Utopia, keep in mind this information also. There is little about modern India that strikes one at once as utopian, but the insistence upon the inculcation of norms and the absence of bigotry and institutionalized exploitation of human or natural resources are two very different features which link the realities of India and her tradition with the essence of all utopians.
this reading you may read once, if you want you can reread, but if you understand the main ideas written in 3 important paragraphs, you can immediately go to the questions. So, while going to the questions, we can of course start understanding the passage. Question number 1, I told you there will be 5 questions set on this particular passage. So, obviously we have the first question here. Which of the following is a special feature of Indian state? So, here the required information is special feature. What is the special feature? 4 options are already given to you. Here we need to read. If what is the elimination technique, I will tell you. Peaceful coexistence of people under a common system of leadership. Peaceful coexistence of social groups of different historical provenances attached to each other in a geographical, economic and political sense. Social integration of all groups. Cultural assimilation of all social groups. 4 options are given here, but there is one answer. Whether the passage is just speaking about peaceful coexistence of people under a common system of leadership, of course it is there, but it is more than that. It is not just the peaceful coexistence of the people under a common system of leadership. The whole passage focuses on peaceful coexistence of social groups of different historical, because provenances is not used in other options. You can eliminate social integration of all group because it is not the one that the whole passage speaks about. Cultural assimilation of all social groups is not the one that is focused. Here the best answer is peaceful coexistence of social groups of different historical provenances attached to each other in a geographical, economic and political sense, because it is focused. If you read this particular passage, that the Indian state special feature is peaceful or perhaps most peaceful coexistence of social groups of various historical provenances which mutually adhere to the geographical, economic and political sense without ever assimilating. This is what you need to understand here. The answer is B. Second question is, the author uses the word state to highlight. That is what I told you, vocabulary. In what context a particular vocabulary is used, a particular word is used is a very important thing we must understand in comprehension of passages. ಇದು ನಮಗೆ ಗೊತ್ತಾಗಬೇಕು. ಇಲ್ಲಿ ಯಾವ ಅರ್ಥದೊಳಗೆ ಅದು ಸ್ಟೇಟ್ ಅನ್ನೋ ಪದ ಉಪಯೋಗ ಆಗ್ಯದ. ಸ್ಟೇಟ್ ನಾ ಹೇಳಿದ್ದಾಗಲೇ ಸ್ಟೇಟ್ ಅನ್ನೋ ಪದವನ್ನು ಈಗಾಗಲೇ ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿದೆ. ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿದೆ ಅಂತಂದರೆ ಅದಕ್ಕೊಂದು ಸ್ಪೆಷಲ್ ಮೀನಿಂಗ್ ಇದೆ, ಅದಕ್ಕೊಂದು ತನ್ನದೇ ಅಂತ ಒಂದು ಅರ್ಥ ಇದೆ. ಆ ಕಾಂಟೆಕ್ಸ್ಟ್ನಲ್ಲಿ, ಆ ಸಂದರ್ಭದಲ್ಲಿ ಸ್ಟೇಟ್ ಅನ್ನೋ ಪದ ಯಾವ ಥರ ಉಪಯೋಗ ಆಗಿದೆ ಅಂತಕ್ಕಂಥದ್ದು. ಸೊ ಆಬ್ವಿಯಸ್ಲಿ option A, antagonistic relationship between the state and the individual throughout the period of history. Option B, absence of conflict between the state and the individuals up to point in time. Option C, the concept of state sovereignty. Option D, dependence on religion. You must know in what context particularly this particular word state is used.
antagonistic relationship between the state and the individual throughout the period of history. Antagonistic relationship ಅಂತಂತಂದರೆ ಒಂದು ವಿರುದ್ಧಾರ್ಥಕ ಸಂಬಂಧ. ಸ್ಟೇಟ್ ಮತ್ತು ಸ್ಟೇಟ ಬೇರೆ, ಇಂಡಿವಿಜುವಲ್ ಬೇರೆ, ಅದ್ರ ಬಗ್ಗೆನೇ ಹೇಳ್ತದೋ. Absence of conflict between the state and the individual up to the point in time. ಇಲ್ಲಿ ಒಂದು ಹಂತದವರೆಗೆ ಅಲ್ಲಿ ದೇಶ ಮತ್ತು ವ್ಯಕ್ತಿ ನಡುವೆ ಸಂಘರ್ಷ ಇರಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತದೋ, ಅಥವಾ ದ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಸಾವರೆಂಟಿ ಅಥವಾ ದೇಶದ ಒಂದು ಸಾರ್ವಭೌಮತೆ ಬಗ್ಗೆ ಹೇಳ್ತದೋ, ಅಥವಾ ಡಿಪೆಂಡೆನ್ಸ್ ಆನ್ ರಿಲಿಜನ್ ಅಥವಾ ಧರ್ಮದ ಮೇಲೆ ಅದರ ಅವಲಂಬನೆ ಬಗ್ಗೆ ಹೇಳ್ತದೋ. ಇಡೀ ಪ್ಯಾಸೇಜನ್ನು ಓದಿದಾಗ ನೀವು ಅರ್ಥ ಆಗತ್ತೆ ಅಲ್ಲಿ ದ ಸೆಕೆಂಡ್ ಆಪ್ಷನ್ ಈಸ್ ದಿ ರೈಟ್ ಆಪ್ಷನ್ ಅಂತ. ಯಾಕಂದರೆ ಇಲ್ಲಿ ಹೇಳ್ತದೆ ಇಂಡಿವಿಜುವಲ್ ಬಗ್ಗೆ ಹೇಳ್ತಕ್ಕಂಥ ದ ಸ್ಟೇಟ್ ಅಬೌವ್ ಮಸ್ಟ್ ಇಲ್ಲಿ ಹೇಳ್ತದೆ ನೋಡಿ, ದೇರ್ ವಾಸ್ ನೋ ಸಚ್ ಥಿಂಗ್ ಆ್ಯಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ದ ಸ್ಟೇಟ್ ಎಟ್ ಲೀಸ್ಟ್ ಬಿಫೋರ್ ಫಾರಿನ್ ಗವರ್ಮೆಂಟ್ಸ್ ಬಿಕೇಮ್ ಎಸ್ಟಾಬ್ಲಿಷ್ಡ್. ಒಂದು ಪಾಯಿಂಟ್ ಆಫ್ ಟೈಮ್ವರೆಗೆ ಅಲ್ಲಿ ದೇಶ ಮತ್ತು ಒಬ್ಬ ವ್ಯಕ್ತಿಯ ಮಧ್ಯೆ ಸಂಘರ್ಷ ಇರಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತದೆ. ಈ ಲೈನನ್ನು ನೀವು ಸರಿಯಾಗಿ ಓದಿದರೆ ಆ ಆನ್ಸರ್ ಬರ್ತದೆ. ಎಸ್, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಈಸ್ ದ ಪೆಕ್ಯುಲಿಯರ್ ಫೀಚರ್ ಆಫ್ ಮಾಡರ್ನ್ ಇಂಡಿಯನ್ ಸೆಕ್ಯುಲರಿಸಮ್? ವಿಚ್ ಒನ್ ಈಸ್ ದಿ ಪೆಕ್ಯುಲಿಯರ್ feature of modern Indian secularism? Secularism is again put in inverted comma. Option A, no discrimination on religious considerations, total indifference to religion, no space for social identity, disregard for social law. Disregard. Which one is the peculiar feature of modern secularism? ಸೆಕ್ಯುಲರಿಸಮ್ ಅಂದರೆ ನಾವು ಜಾತ್ಯತೀತವಾದದ ಬಗ್ಗೆ ಏನು ಹೇಳ್ತದೆ? ಆಧುನಿಕ ಜಾತ್ಯತೀತವಾದ. ಇಲ್ಲಿ ನೋ ಡಿಸ್ಕ್ರಿಮಿನೇಷನ್ ಆನ್ ರಿಲಿಜಿಯಸ್ ಕನ್ಸಿಡ್ರೇಷನ್. ಜಾತ್ಯತೀತ ಅಂದರೆ ಯಾವುದೇ ಜಾತಿಯ ಆಧಾರದ ಮೇಲೆ ಯಾವುದೇ ತರಹದ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡದೇ ಇರುವುದು ಒಂದನೇ ಉತ್ತರ. ಎರಡನೇದು ಟೋಟಲ್ ಇಂಡಿಫರೆನ್ಸ್ ಟು ರಿಲಿಜನ್. ಧರ್ಮದ ಬಗ್ಗೆ ತಾತ್ಸಾರ ಇರುವುದು, ಅದು ಸೆಕ್ಯುಲರಿಸಮ್ಮ. ಅದಕ್ಕೆ ಜಾತ್ಯತೀತ ಅಂತೀವ. ನೋ ಸ್ಪೇಸ್ ಫಾರ್ ಸೋಷಿಯಲ್ ಐಡೆಂಟಿಟಿ. ಸಾಮಾಜಿಕ ಒಂದು ಐಡೆಂಟಿಟಿ ಅಂತ ಹೇಳ್ತೀವಿ ಅಥವಾ ಒಂದು ಗುರುತು ಅಂತ ಏನು ಹೇಳ್ತೀವಿ. ಸಾಮಾಜಿಕ ಐಡೆಂಟಿಟಿ ಸ್ಥಾನಮಾನದ ಬಗ್ಗೆ ಹೇಳ್ತದೆ ಅನ್ನೋದು. ಡಿಸ್ರಿಗಾರ್ಡ್ ಫಾರ್ ಸೋಷಿಯಲ್ ಲಾ. ಸಾಮಾಜಿಕ ಕಾನೂನಿನ ಬಗ್ಗೆ ಇರತಕ್ಕಂತಹ ತಾತ್ಸಾರ. ಅಲ್ಲಿ ನ್ಯಾಚುರಲಿ ನಮಗೆ ಇವು ಮೂರೂ ಹೊಂದುವುದಿಲ್ಲ. ಟೋಟಲ್ ಇಂಡಿಫರೆನ್ಸ್ ಆ ಪ್ಯಾಸೇಜ್ ಓದಿದಾಗ ಗೊತ್ತಾಗತ್ತೆ. ಅದು ಇಂಡಿಫರೆನ್ಸ್ ಟು ರಿಲಿಜನ್ ಅಂತೂ ಅಲ್ಲೇ ಅಲ್ಲ. ಯಾವುದು? ಸೆಕ್ಯುಲರಿಸಮ್. ನೋ ಸ್ಪೇಸ್ ಫಾರ್ ಸೋಷಿಯಲ್ ಐಡೆಂಟಿಟಿ. ನೋ ಸ್ಪೇಸ್ ಫಾರ್ ಸೋಷಿಯಲ್ ಐಡೆಂಟಿಟಿ ಬಗ್ಗೆನೂ ಕೂಡ ಸೆಕ್ಯುಲರಿಸಮ್ ಹೇಳಲ್ಲ. ಆ ಥರದ ಚರ್ಚೆ ಆ ಪ್ಯಾರಾಗ್ರಾಫ್ನಲ್ಲಿ ಇಲ್ಲ. ಡಿಸ್ರಿಗಾರ್ಡ್ ಫಾರ್ ಸೋಷಿಯಲ್ ಲಾನು ಕೂಡ ಇಲ್ಲ. ಆಬ್ವಿಯಸ್ಲಿ ಆಪ್ಷನ್ ರಿಮೇನ್ಸ್ ಎ, ನೋ ಡಿಸ್ಕ್ರಿಮಿನೇಷನ್ ಆನ್ ರಿಲಿಜಿಯಸ್ considerations. Question number 4. The basic construction of Thomas More's utopia was inspired by option A, Indian tradition of religious tolerance, option B, persecution of religious groups by Indian rulers, option C, social inequality in India, option D, ಯುರೋಪಿಯನ್ ಪರ್ಸೆಪ್ಷನ್ ಆಫ್ ಇಂಡಿಯನ್ ಸ್ಟೇಟ್. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ದ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ಥಾಮಸ್ ಮೋರ್ಸ್ ಯುಟೋಪಿಯಾ ಅಂದರೆ ಆದರ್ಶ ರಾಜ್ಯ ಕಲ್ಪನೆ ಯಾವುದರಿಂದ ಇನ್ಸ್ಪೈರ್ಡ್ ಆಯಿತು? ಇಂಡಿಯನ್ ಟ್ರೆಡಿಷನ್ ಆಫ್ ರಿಲಿಜಿಯಸ್ ಟಾಲರೆನ್ಸೋ ಅಥವಾ ಭಾರತೀಯ
ಧರ್ಮ ಸಹಿಷ್ಣುತೆ ಅಂತ ಹೇಳ್ತೀವಲ್ಲ, ಅದರಿಂದನೂ ಅವನು ಇನ್ಸ್ಪೈರ್ ಆಗಿ ಅಥವಾ ಆಕರ್ಷಿತನಾಗಿ ಇದನ್ನು ಬರೆದಿದ್ವ. ಪರ್ಸಿಕ್ಯೂಷನ್ ಆಫ್ ರಿಲಿಜಿಯಸ್ ಗ್ರೂಪ್ಸ್ ಅಂದರೆ ಧರ್ಮದ ಗುಂಪುಗಳನ್ನು ನಾಶ ಮಾಡಿರ್ತಕ್ಕಂಥದ್ದು, ಶಿಕ್ಷೆಗೊಳಗಾಗಿರ್ತಕ್ಕಂಥದ್ದು ಕೆಲವೊಂದು ರಾಜರು ಮಾಡಿದ್ರ ಸಲುವಾಗೋ. ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ, ಸಾಮಾಜಿಕ ಅಸಮಾನತೆಯನ್ನು ಮುಂದಿಟ್ಟುಕೊಂಡು ಮೋರ್ ಬರೆದದ್ದ, ಅಥವಾ ಯುರೋಪಿಯನ್ ಪರ್ಸೆಪ್ಷನ್ ಆಫ್ ಇಂಡಿಯನ್ ಸ್ಟೇಟ್. ಸೊ ಯುರೋಪಿಯನ್ನರು ಭಾರತವನ್ನು ನೋಡಿದ ರೀತಿ ಬಗ್ಗೆ ಹೇಳ್ತೀರಾ. ಸೊ ಇಡೀ ಮೋರ್ ಬಗ್ಗೆ ಬರ್ತದೆ ಇಲ್ಲಿ ನೋಡಿ, ನೀವು ಮೋರ್ ಹೇಳ್ತಾನೆ, ಥಾಮಸ್ ಮೋರ್ ಇಲ್ಲಿ ಈ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಬರ್ತದೆ. ಅಲ್ಲಿ ಓದಿ ನೀವು. European visitors to the west coast of India in the 16th century, and the impression made upon them in this and other way gave rise at one to remove the basic constitution of Thomas More's utopia. There is little about modern India that strikes one at once utopian, but the insistence upon the inculcation of norms and the absence of bigotry, institutionalized exploitation of human or natural resources are two very different features which link the realities of India and her tradition. ಇಲ್ಲಿ ಮೇಲೆ ತಿಳಿಸಿದ ಹಾಗೆ ದೀಸ್ ಬ್ಲೆಸೆಡ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯಾಸ್ ಫೇಮ್ಡ್ ಟಾಲರೆನ್ಸ್ ಅಂತ ಇಲ್ಲಿ ಆನ್ಸರ್ ಬರ್ತದೆ. ಅದು ದೀಸ್ ಬ್ಲೆಸೆಡ್ ಆಸ್ಪೆಕ್ಟ್ಸ್ ಕೆಳಗಿಂದಲ್ಲ, ಮೇಲೆ ಇಂಡಿಯಾಸ್ ಫೇಮ್ಡ್ ಟಾಲರೆನ್ಸ್, ಇಂಡಿಯನ್ ಕಿಂಗ್ಸ್ ಸೋ ರೇರ್ಲಿ ಪರ್ಸಿಕ್ಯೂಟೆಡ್. ಇಂಡಿಯನ್ ಕಿಂಗ್ಸ್, ಭಾರತೀಯ ದೊರೆಗಳು ಬಹಳ ಕಡಿಮೆ ದೊರೆಗಳು ಧರ್ಮಾಂಧರ ಅಥವಾ ಧಾರ್ಮಿಕ ಶೋಷಣೆಯನ್ನು ಮಾಡಿದರೆ ವಿನಃ ಬಹಳಷ್ಟು ಆ ಥರದ ಇನ್ಸ್ಟಾನ್ಸಸ್ಸು, ಎಕ್ಸಾಂಪಲ್ಸ್ ಕಡಿಮೆ. ಕೆಲವೇ ಜನರನ್ನು ಬಿಟ್ಟರೆ ಬಹಳಷ್ಟು ಭಾರತೀಯ ರಾಜರು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ದರು. ಅದರ ಸಲುವಾಗಿ ಮೋರ್ನ ಉಟೋಪಿಯಾ ಆ ಥರದಿಂದ ಪ್ರಭಾವಿತ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಲಾಸ್ಟ್ ಕ್ವೆಶ್ಚನ್ ಈಸ್, what is the striking feature of modern India? What is the striking feature of modern India? Option A, a replica of utopian state. Option B, uniform laws. Option C, adherence to traditional values. Option D, absence of bigotry. ಸೊ ಇಲ್ಲಿ ವಾಟ್ ಈಸ್ ದ ಸ್ಟ್ರೈಕಿಂಗ್ ಫೀಚರ್ ಆಫ್ ಮಾಡರ್ನ್ ಇಂಡಿಯಾ, ನಾವು ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕಿಲ್ಲಿ. ಒಂದು ಆಧುನಿಕ ಭಾರತದ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನು, ಸ್ಟ್ರೈಕಿಂಗ್ ಫೀಚರ್ ಅಂದರೆ ರೆಪ್ಲಿಕಾ ಆಫ್ ದ ಉಟೋಪಿಯನ್ ಸ್ಟೇಟ್ ಇದೆಯಾ, ಯಾವುದು ಆದರ್ಶ ರಾಜ್ಯ ಅಂತಂದರೂ ಅದ್ರ ಹಂಗನೇ ಇದೆಯಾ, ಅಥವಾ ಯೂನಿಫಾರ್ಮ್ ಲಾಸ್ ಅದಾವ ಈ ದೇಶದಲ್ಲಿ, ಇಲ್ಲ ಅದೇನಿಲ್ಲ, ಅದನ್ನು ಎಲಿಮಿನೇಟ್ ಆಗುತ್ತೆ. ಅಡ್ಹರೆನ್ಸ್ ಟು ಟ್ರೆಡಿಷನಲ್ ವ್ಯಾಲ್ಯೂಸ್ ಅಫ್ಕೋರ್ಸ್ ಇದ್ದಾವೆ, ಬಟ್ ವಾಟ್ ಈಸ್ ಸ್ಟ್ರೈಕಿಂಗ್ ಈಸ್ ಅಬ್ಸೆನ್ಸ್ ಆಫ್ ಬಿಗಾಟ್ರಿ. ಆ ಥರದ ಒಂದು ಧಾರ್ಮಿಕ ಅಸಹಿಷ್ಣುತೆ, ಧಾರ್ಮಿಕವಾಗಿರ್ತಕ್ಕಂತಹ ಒಂದು ಅಸಮಾಧಾನ ಅವು ಇಲ್ಲ. ಸೊ ಇದು ಇಂಡಿಯನ್ ಸ್ಟ್ರೈಕಿಂಗ್ ಫೀಚರ್ ಈಸ್ ಅಬ್ಸೆನ್ಸ್ ಆಫ್ ಬೈಗಾಟ್ರಿ. ಇವು 5 ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡ ನಂತರ ನಾವು ಕನ್ನಡದ ಒಂದು ಪ್ಯಾಸೇಜನ್ನು ಕೂಡ ಇಲ್ಲಿ ನೋಡಬಹುದು. ಕೆಲವೇ ವಿಚಾರಗಳನ್ನು ಇಲ್ಲಿ ಹೇಳಿ ನನ್ನ ಈ ಅಧ್ಯಾಯವನ್ನು ಮುಗಿಸ್ತೇನೆ. ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಸೆಟ್ ಕ್ವೆಶನ್ ಪೇಪರ್ನಲ್ಲಿ. ಸೆಟ್ ಕ್ವೆಶನ್ ಪೇಪರ್ನೊಳಗೆ ನಿಮಗೆ ಗೊತ್ತಿರಬೇಕು, ಇಂಗ್ಲೀಷ್ನಾಗ ಏನು ಕೇಳಿರ್ತಾರೆ ಅದನ್ನು ಕನ್ನಡದೊಳಗೂ ಕೇಳ್ತಾರೆ. ಇಂಗ್ಲೀಷ್ನಾಗಿರೋ ಕ್ವೆಶನ್ಸ್ ಸೇಮ್ ಕನ್ನಡದಲ್ಲಿ ಇರ್ತದೆ. ಬಟ್ ನಾನಿಲ್ಲಿ ನಿಮಗೆ ವೆರೈಟಿ ಇರಲಿ ಅನ್ನೋದಕ್ಕೆ ಒಂದು UGC ಪೇಪರ್ನಿಂದ, ಇನ್ನೊಂದು ಸ್ಲೆಟ್ ಪೇಪರ್ನಿಂದ ನಾನು ಎಕ್ಸಾಂಪಲ್ಸನ್ನು ತಮಗೆ ಆರಿಸ್ಕೊಂಡಿದ್ದೀನಿ. ಸೊ ಕನ್ನಡವನ್ನು ಓದೋದು, ಇಂಗ್ಲೀಷ್ ಓದೋದು ಎರಡಕ್ಕೂ ರೂಲ್ಸ್ ಒಂದೇ ಆಗ್ತಾವೆ. ಇಲ್ಲಿ ನೀವು ಕನ್ನಡದ ಪ್ಯಾಸೇಜನ್ನು ನಾನು ನಿಮಗಾಗಿ ಓದ್ತೇನೆ, ಕ್ವಿಕ್ಲಿ ಅದನ್ನು ಆನ್ಸರ್ ಮಾಡುವ. ಈ ಕೆಳಗಿನ ವಾಕ್ಯವೃಂದವನ್ನು ಓದಿರಿ ಮತ್ತು ನಿಮ್ಮ ಅರ್ಥವಿಸುವಿಕೆಯ ಆಧಾರದ ಮೇಲೆ 31ರಿಂದ 35ವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಅಂತ ಹೇಳಿ. ಮಹಿಳೆಯರ ಸ್ಥಾನ ಅಂತ ಆಗಲೇ ಟೈಟಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಟೈಟಲ್ ಹುಡುಕುವ ಅವಶ್ಯಕತೆಯೂ ಇಲ್ಲ.
ಈವರೆಗೂ ವಿವಾಹದ ಆಕರ್ಷಣೆಯನ್ನು ಯಶಸ್ವಿಯಾಗಿಯೇ ತಿರಸ್ಕರಿಸಿರುವ ನನ್ನ ಸ್ನೇಹಿತರೊಬ್ಬರು ನನಗೆ ಹೀಗೆ ಬರೆದಿದ್ದಾರೆ. ನಿನ್ನೆ ಮುಂಬಯಿಯ ಮಲಬಾರಿ ಹಿಲ್ನಲ್ಲಿ ಮಹಿಳೆಯರ ಸಮಾವೇಶವೊಂದು ನಡೆಯಿತು. ಅಲ್ಲಿ ಅನೇಕ ಒಳ್ಳೆಯ ಭಾಷಣಗಳು ಆದವು ಹಾಗೂ ಅನೇಕ ಗೊತ್ತುವಳಿಗಳನ್ನು ಸ್ವೀಕರಿಸಲಾಯಿತು. ಸಾಯಂಕಾಲ ಮುಖ್ಯವಾಗಿ ಚರ್ಚೆಯಾದ ವಿಷಯವು ಶಾರದಾ ಮಸೂದೆಯಾಗಿತ್ತು. ನೀವು ಬಾಲಕಿಯರಿಗೆ ಅಂದರೆ ಯುವತಿಯರಿಗೆ 18 ವರ್ಷ ವಯಸ್ಸಾಗಿರಬೇಕಂತನ್ನು ಎತ್ತಿ ಹಿಡಿದಿರುವುದು ನಮಗೆ ಸಂತೋಷ ತಂದಿದೆ. ಇನ್ನೊಂದು ಮುಖ್ಯ ಗೊತ್ತುವಳಿಯ ಆಸ್ತಿಯ ವಾರಸುದಾರಿಕೆಯ ಕುರಿತು ಕಾನೂನುಗಳ ಬಗ್ಗೆ ಇತ್ತು. ನೀವು ನವಜೀವನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಈ ವಿಷಯದ ಬಗ್ಗೆ ಒಂದು ಪ್ರಬಲವಾದ ಲೇಖನವನ್ನು ಬರೆದರೆ ಅದೆಷ್ಟು ಸಹಾಯವಾಗುತ್ತಿತ್ತು. ತಮ್ಮ ಜನ್ಮಸಿದ್ಧ ಹಕ್ಕನ್ನು ವಾಪಸ್ಸು ಪಡೆಯಲು ಮಹಿಳೆಯರು ಯಾಕೆ ಭಿಕ್ಷೆ ಬೇಡಿಕೊಳ್ಳಬೇಕು ಅಥವಾ ಹೋರಾಟ ಮಾಡಬೇಕು? ಮಹಿಳೆಯರೇ ಜನ್ಮ ಕೊಟ್ಟಿರುವ ಪುರುಷರು ಬಹಳ ಹೆಗ್ಗಳಿಕೆಯಿಂದ ಅಬಲ, ದುರ್ಬಲ, ಲಿಂಗತ್ವದವರೆಂದು ನುಡಿಯುತ್ತಾ ತುಂಬ ಘನವಾದ ಉದಾರತೆಯಿಂದ ನಮಗೆ ಬರಬೇಕಾದದ್ದನ್ನು ಕೊಡುತ್ತೇವೆ ಎಂದು ಹೇಳುವುದನ್ನು ಕೇಳಿದಾಗ ಅದು ವಿಚಿತ್ರವಾಗಿ ಹಾಗೂ ದುರಂತಪೂರ್ಣವೂ ಹಾಸ್ಯಮಯವೂ ಆಗಿ ಕಾಣುತ್ತದೆ. ಕೊಡುತ್ತೇವೆ ಎನ್ನುವ ಇದೆಂಥ ಅಸಂಬದ್ಧ ಮಾತು! ತಮ್ಮ ಕೈಯಲ್ಲಿ ಇರುವ ಪಶುಬಲವನ್ನು ಉಪಯೋಗಿಸಿ ಅನ್ಯಾಯವಾಗಿ ಕಿತ್ತುಕೊಂಡಿದ್ದನ್ನು ಆ ವ್ಯಕ್ತಿಗಳಿಗೆ ವಾಪಸ್ಸು ಕೊಡುವುದರಲ್ಲಿ ಯಾವ ಘನತೆ, ಮಹಿಳೆಯರಿಗೆ ಆದರಪೂರ್ವ ನಡವಳಿಕೆ ಇದೆ? ಯಾವುದರಲ್ಲಿ ಮಹಿಳೆಯರು ಪುರುಷರಿಗಿಂತ ಕಡಿಮೆ ಮಹತ್ವದವರಾಗಿದ್ದಾರೆ? ಯಾಕೆ ಅವರಿಗೆ ಬರಬೇಕಾದ ಆಸ್ತಿಯ ಪಾಲು ಗಂಡಸರಿಗಿಂತ ಕಡಿಮೆ ಆಗಿರಬೇಕು? ಅದು ಸಮಾನವಾಗಿ ಯಾಕಿರಬಾರದು? ಇದನ್ನು ಒಂದೆರಡು ದಿನಗಳ ಹಿಂದೆ ನಾವು ಕೆಲವರೊಂದಿಗೆ ಬಿಸಿಯಾಗಿ ಚರ್ಚೆ ಮಾಡುತ್ತಿದ್ದೆವು. ಒಬ್ಬ ಮಹಿಳೆ ಹೇಳಿದರು, ನಮಗೆ ಕಾನೂನಿನಲ್ಲಿ ಯಾವ ಬದಲಾವಣೆಯೂ ಬೇಡ, ನಮಗೆ ಈಗಿರುವುದರ ಬಗ್ಗೆ ಸಮಾಧಾನವಿದೆ. ಏನೇ ಇರಲಿ, ಮನೆಯ ಹೆಸರು ಹಾಗೂ ಸಂಪ್ರದಾಯಗಳನ್ನು ಮುಂದುವರಿಸುವವನು ಮಗನೇ ಆಗಿರುವುದರಿಂದ ಅವನಿಗೆ ಆಸ್ತಿಯಲ್ಲಿ ದೊಡ್ಡ ಪಾಲು ಹೋಗುವುದು ಸರಿಯೇ ಆಗಿದೆ. ಅವನೇ ಮನೆಯ ಆಧಾರ ಸ್ತಂಭವಾಗಿರುತ್ತಾನೆ. ಮತ್ತು ಮಗಳ ಬಗ್ಗೆ ಎಂದು ನಾವು ಕೇಳಿದೆವು. ಆಗ ಒಬ್ಬ ಉತ್ಸಾಹಿ ಯುವಕನು, ಓಹೋ, ಇನ್ನೊಬ್ಬನು ಅವಳನ್ನು ನೋಡಿಕೊಳ್ಳುತ್ತಾನೆ ಎಂದು ಹೇಳಿದರು. ಇದೇ ನೋಡಿ, ಆ ಇನ್ನೊಬ್ಬನು ಯಾವಾಗಲೂ ಇನ್ನೊಬ್ಬನದೇ ಮಾತು. ಆ ಇನ್ನೊಬ್ಬ ಎನ್ನುವುದೇ ಮೂರ್ಖತನದ ಮಾತು. ಆ ಇನ್ನೊಬ್ಬ ಯಾರಿರಬೇಕು? ಇನ್ನೊಬ್ಬ ಇದ್ದೇ ಇರುತ್ತಾನೆಂದು ಯಾಕೆ ಅಂದುಕೊಳ್ಳಬೇಕು? ಇವರು ಮಾತನಾಡುವುದನ್ನು ನೋಡಿದರೆ ಹುಡುಗಿಯ ಸರಕುಗಳ ಮೂಟೆ ಇಟ್ಟು ಹಾಗೆ ತವರು ಮನೆಯಲ್ಲಿ ಅವಳ ಮದುವೆಯಾಗುವವರೆಗೆ ಹೇಗೋ ಅವಳನ್ನು ಸಹಿಸಿಕೊಂಡದ್ದು ಆ ಇನ್ನೊಬ್ಬ. ಬಂದ ಕೂಡಲೇ ಅವನಿಗೆ ಆರಾಮವಾಗಿ ಸದ್ಯ ಮುಗಿಯಿತು ಎನ್ನುವ ಹಾಗೆ ನಿಷ್ಠಿಸರು ಬಿಟ್ಟು ಆ ವ್ಯಕ್ತಿಗೆ ಪರಭಾರೆ ಮಾಡಿಕೊಡುವುದೇ? ನಿಜ ಹೇಳಿ, ನೀವು ಹುಡುಗಿಯಾಗಿದ್ದರೆ ನಿಮ್ಮ ಹುಚ್ಚು ಕೋಪ ಬರುತ್ತಿರಲಿಲ್ಲವೇ? ಪುರುಷರು ಮಹಿಳೆಯರಿಗೆ ಮಾಡುವ ಅನ್ಯಾಯಗಳನ್ನು ನೋಡಿ ಕೋಪ ಬರಲು ನಾನು ಹುಡುಗಿಯಾಗಬೇಕಿಲ್ಲ. ಆ ಅನ್ಯಾಯಗಳು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾರು ನ್ಯಾರೇಟರ್ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನ್ಯಾರೇಟರ್ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಮಹಿಳೆಯಾಗಿದ್ದಾಳೋ ಅಥವಾ ಇನ್ಯಾರಾಗಿದ್ದಾರೋ? ಪುರುಷರು ಮಹಿಳೆಯರಿಗೆ ಮಾಡುವ ಅನ್ಯಾಯಗಳನ್ನು ನೋಡಿ ಕೋಪ ಬರಲು ನಾನು ಹುಡುಗಿಯಾಗಬೇಕಿಲ್ಲ. ನಾನು ಅನ್ಯಾಯಗಳಲ್ಲಿ ಆಸ್ತಿಯ ವಾರಸುದಾರಿಕೆ ಅತ್ಯಂತ ಕೀಳದಾದದ್ದು ಎಂದು ಭಾವಿಸುತ್ತೇನೆ. ಶಾರದಾ ಮಸೂದೆಯು ಆಸ್ತಿ ವಾರಸುದಾರಿಕೆಗಿಂತಲೂ ಭೀಕರವಾದ ಕೆಡಕಿನ ಬಗ್ಗೆ ಇದೆ. ಆದರೆ ನಾನು ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ ಯಾವುದೇ ಸಮಜಾಯಿಷಿಗೆ ಸಿದ್ಧನಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಗಂಡಸರು ಅನುಭವಿಸಲಾರದ ಯಾವುದೇ ಕಾನೂನು ಸಂಬಂಧಿ ಬಾಧೆಯನ್ನು ಮಹಿಳೆಯರು ಅನುಭವಿಸಬಾರದು. ನಾನು ಹೆಣ್ಣು ಮಕ್ಕಳನ್ನು ಮತ್ತು ಗಂಡು ಮಕ್ಕಳನ್ನು ಪರಿಪೂರ್ಣ ಸಮಾನತೆಯ ಆಧಾರದ ಮೇಲೆ ನೋಡಬಯಸುತ್ತೇನೆ. ಮಹಿಳೆಯರಿಗೆ ತಮ್ಮ ಶಕ್ತಿಯು ಅರಿವು ಹೆಚ್ಚಾದ ಹಾಗೆ ಮತ್ತು ಇದು ಅವರಿಗೆ ದೊರೆಯುವ ಶಿಕ್ಷಣದಿಂದ ಇದು ಹೆಚ್ಚಾಗಲೇಬೇಕು. ಅವರು ಅನುಭವಿಸುತ್ತಿರುವ ವಿಪರೀತವಾದ ಅಸಮಾನತೆಗಳ ಬಗ್ಗೆ ಸಹಜವಾಗಿಯೇ ಅಸಹನೆ ತೋರಿಸಲು ಆರಂಭಿಸುತ್ತಾರೆ. ಕೊನೆಯ ಈ ಪ್ಯಾರಾಗ್ರಾಫ್ನಲ್ಲಿ, ಆದರೆ ಕಾನೂನಿನಲ್ಲಿ ಅಸಮಾನತೆಗಳನ್ನು ನಿವಾರಣೆ ಮಾಡುವುದು ಕೇವಲ ಒಂದು ಸಿಹಿಗುಳಿಗೆ ಇದ್ದ ಹಾಗೆ. ಬಹಳ ಜನರು ಭಾವಿಸುವುದಕ್ಕಿಂತಲೂ ಹೆಚ್ಚು ಆಳವಾಗಿ ಈ ಕೆಡಕಿನ ಬೇರುಗಳು ಇಳಿದಿವೆ. ಕೆಡಕು ಇರುವುದು ಮನುಷ್ಯರಲ್ಲಿರುವ ಅಧಿಕಾರ ಮತ್ತು ಕೀರ್ತಿಯ ದುರಾಸೆಯಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಪರಸ್ಪರ ಬಗೆಗಿನ ಲೈಂಗಿಕ ಕಾಮನೆಯಲ್ಲಿದೆ. ಮನುಷ್ಯನು ಯಾವಾಗಲೂ ಅಧಿಕಾರಕ್ಕಾಗಿ ಆಸೆಪಟ್ಟಿದ್ದಾನೆ. ಆಸ್ತಿಯ ಒಡೆತನವು ಈ ಅಧಿಕಾರವನ್ನು ಕೊಡುತ್ತದೆ. ಈ ಅಧಿಕಾರದ ಆಧಾರದ ಮೇಲೆ ತನ್ನ ಸಾವಿನ ನಂತರವೂ ಬರುವ ಕೀರ್ತಿಗಾಗಿ ಅವನು ಆಸೆ ಪಡುತ್ತಾನೆ. ಆದರೆ ಆಸ್ತಿಯನ್ನು ಹೆಚ್ಚು ಹೆಚ್ಚಾಗಿ ಭಾಗ ಮಾಡುತ್ತಾ ಹೋದ ಹಾಗೆ
ಇದು ಅಸಾಧ್ಯವಾಗುತ್ತದೆ. ಮುಂದಿನ ಪೀಳಿಗೆಯು ಎಲ್ಲರಿಗೂ ಆಸ್ತಿಯಲ್ಲಿ ಪಾಲುದಾರರಾದಾಗ ಇದು ಆಗಿಯೇ ಆಗುತ್ತದೆ. ಆದ್ದರಿಂದಲೇ ಆಸ್ತಿಯು ಹೆಚ್ಚಾಗಿ ಹಿರಿಯ ಪುತ್ರನಿಗೆ ಹೋಗುತ್ತದೆ. ಬಹುಪಾಲು ಮಹಿಳೆಯರು ವಿವಾಹಿತರಾಗಿರುತ್ತಾರೆ. ಆದ್ದರಿಂದ ಕಾನೂನು ಅವರ ವಿರುದ್ಧವಾಗಿದ್ದರೂ ವಾಸ್ತವದಲ್ಲಿ ಅವರು ತಮ್ಮ ಗಂಡಂದಿರ ಅಧಿಕಾರ ಹಾಗೂ ಸವಲತ್ತುಗಳನ್ನು ಪಾಲುದಾರರೇ ಆಗಿರುತ್ತಾರೆ. ಈ ಒಡೆಯರುಗಳ ಪತ್ನಿಯಾಗಿರುವುದಕ್ಕಾಗಿ ಮಹಿಳೆಯರಾಗಿರುವುದರಲ್ಲಿ ಸಂತೋಷ ಪಡುತ್ತಾರೆ. ಆದ್ದರಿಂದ ಅಸಮಾನತೆಗಳ ಬಗೆಗಿನ ವೈಚಾರಿಕ ಚರ್ಚೆಗಳಲ್ಲಿ ತೀವ್ರವಾದ ಸುಧಾರಣೆಗಳ ಪರವಾಗಿ ತಮ್ಮ ಮತ ಚಲಾಯಿಸಬಹುದಾದರೂ ತಮ್ಮ ಮತದ ಹಾಗೆ ನಡೆದುಕೊಳ್ಳುವ ಪ್ರಶ್ನೆ ಬಂದಾಗ ತಮ್ಮ ಸವಲತ್ತುಗಳನ್ನು ಬಿಟ್ಟುಕೊಡಲು ಇಷ್ಟಪಡುವುದಿಲ್ಲವೆನ್ನುವುದು ಕಂಡುಬರುತ್ತದೆ. ಓದುವಾಗ ಇನ್ನೂ ಚೆನ್ನಾಗಿ ಓದಬಹುದು ನೀವು. ಅಂದರೆ ಓದುವಾಗಲೇ ಕ್ರಿಟಿಕಲ್ ರೀಡಿಂಗ್ ಮಾಡಿದರೆ ನಿಮಗೆ ಅದರದ್ದು ಎನಾಲಿಸಿಸ್ ಬೇಗ ಅರ್ಥ ಆಗ್ತದೆ ಅಂತಕ್ಕಂಥದ್ದು. ಸೊ ಇದರ ಬಗ್ಗೆ ಕನ್ನಡದಲ್ಲಿ ಇರ್ತಕ್ಕಂಥ ಪದಪುಂಜಗಳನ್ನು ಬಹಳಷ್ಟು ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ನಾವು ಕನ್ನಡ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂಥದ್ದಾದಾಗ ನಾವು ಬೇಗನೆ ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರ್ತದೆ. ಸೊ ಈಗ ಪ್ರಶ್ನೆಗಳನ್ನು ನೋಡಿದಾಗ ನೀವು ಅನಿಸುತ್ತೆ, ಪ್ರಶ್ನೆ 1 ಅಂದರೆ 31 ಇದರಲ್ಲಿ ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ, ಮಿತ್ರನು ಇಲ್ಲಿ ಉದಾರ ಚಿಂತನೆಯ ಪುರುಷ ರಾಜಕಾರಣಿಯಾಗಿದ್ದಾನೆ, ಪ್ರಗತಿಪರ ಪುರುಷ ಕ್ರಿಯಾಶೀಲ, ಒಬ್ಬ ಮಹಿಳೆ, ಸಂಪ್ರದಾಯವಾದಿ ಮಹಿಳೆ. ಇದನ್ನು ನಾವು ಪ್ಯಾಸೇಜ್ನಲ್ಲಿ ಓದುವಾಗ ನಮಗೆ ಗೊತ್ತಿರಬೇಕು ಯಾರು ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಯಾರು ಯಾರಿಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಇಂಪ್ಲಾಯ್ಡ್ ನ್ಯಾರೇಟರ್ ಅಂತ ಹೇಳ್ತೀವಿ. ಈಗ ನೀವು ಥರ್ಡ್ ಪರ್ಸನ್ ನ್ಯಾರೇಟರ್ ಇದ್ದಾಗ ಒಬ್ಬ ನ್ಯಾರೇಟರ್ ಮಾತಾಡ್ತಿರ್ತಾನೆ, ಅಥವಾ ಅಲ್ಲಿ ವ್ಯಕ್ತಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಯಾರನ್ನು ಉದ್ದೇಶಿಸಿ ಮಾತಾಡ್ತಾರೆ, ಮಾತನಾಡೋ ವ್ಯಕ್ತಿಯ ಲಿಂಗ ಯಾವುದು, ಪುರುಷನೋ ಮಹಿಳೆಯೋ ಅಥವಾ ವ್ಯಕ್ತಿತ್ವ ಯಾವುದು ಅನ್ನೋದು ಕೂಡ ಗೊತ್ತಾಗುತ್ತೆ. ನಮಗೆ ಸಲ್ಲಬೇಕಾದದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ, ಮಿತ್ರನು ಯಾವ ಮಿತ್ರ ಏನಾಗಿರಬಹುದು, ಅದು ಉದಾರ ಚಿಂತನೆಯ ಪುರುಷ ರಾಜಕಾರಣಿ ಆಗಿತ್ತೋ, ಪ್ರಗತಿಪರ ಪುರುಷ ಕ್ರಿಯಾಶೀಲ ಅಂದರೆ ಏನು, ಆ್ಯಕ್ಟಿವಿಸ್ಟ್ ಇದ್ದಾರೋ ಇಲ್ಲಿ, ಅಲ್ಲ ಮಹಿಳೆ ಇದ್ದಾರೋ, ಸಂಪ್ರದಾಯ ಮಹಿಳೆಯೂ ಕೂಡ ಇಲ್ಲಿ ಎಲಿಮಿನೇಟ್ ಆಗುತ್ತೆ. ಉದಾರ ಚಿಂತನೆ ಪುರುಷ ರಾಜಕಾರಣಿ ಬಗ್ಗೆ ಚರ್ಚೆ ಬರೋದಿಲ್ಲ, ಆ್ಯಕ್ಟಿವಿಸ್ಟ್ ಬಗ್ಗೆ ಬರಲ್ಲ. ಮುಖ್ಯವಾಗಿ ಇಲ್ಲಿ ಮಹಿಳೆ ಬರ್ತದೆ ಅನ್ನೋದು ನಿಯರೆಸ್ಟ್ ಆನ್ಸರ್ ಆಗಿರೋದ್ರಿಂದ ಮಹಿಳೆಯನ್ನು ನೀವು ಚಾಯ್ಸ್ ಮಾಡಬೇಕಾಗುತ್ತೆ. 32ನೇ ಪ್ರಶ್ನೆ ಅಂದರೆ 2ನೇ ಪ್ರಶ್ನೆ ನಮ್ಮ ಚರ್ಚೆಯಲ್ಲಿ, ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣವೇನೆಂದರೆ, 4 ಆಪ್ಷನ್ಸ್ ಇದೆ. ಅವರು ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸುತ್ತಾರೆ, ಯಾವುದೇ ಸುಧಾರಣೆಯನ್ನು ಒಪ್ಪುವುದಿಲ್ಲ, ಮಹಿಳೆಯರ ವಿರುದ್ಧ ಹೆಚ್ಚು ಕಠೋರವಾದ ಕಾನೂನುಗಳನ್ನು ತರುತ್ತಾರೆ, ಮಹಿಳೆಯರ ಬೇಡಿಕೆಗಳ ಬಗ್ಗೆ ಚರ್ಚಿಸುವುದಿಲ್ಲ. ಪತ್ರವನ್ನು ಬರೆದಿರುವ ವ್ಯಕ್ತಿಯ ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣವೇನೆಂದರೆ, ಇಲ್ಲಿ ನೋಡಿ ಇದನ್ನೆಲ್ಲ ಓದಿದಾಗ ನಿಮಗೆ ಗೊತ್ತಾಗತ್ತೆ ಅದು ಅವರು ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸುತ್ತಾರೆ ಅಂತಲೇ ಮೊದಲ ಗೊತ್ತಾಗ್ಬಿಡ್ತೈತಿ. ಸೊ 4 ಪ್ರಶ್ನೆ ಓದಿದಾಗ 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಇರ್ತಕ್ಕಂತಹ ಏನು ಆಶಯ ಏನಿದೆ ಅಂತಂದರೆ ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸಿರ್ತಕ್ಕಂಥದ್ದು. ಪತ್ರ ಬರೆದಿರುವ ವ್ಯಕ್ತಿಯ ವಾದವೇನೆಂದರೆ, ಬಹುಪಾಲು ಕುಟುಂಬಗಳು ಹೆಣ್ಣು ಮಕ್ಕಳ ಬಗ್ಗೆ ಏನು ಜವಾಬ್ದಾರಿಯನ್ನು ತರಲು ಸಿದ್ಧವಾಗಿರುತ್ತವೆ, ಹೆಣ್ಣು ಮಕ್ಕಳನ್ನು ಶಾಪವೆಂದು ಭಾವಿಸುತ್ತವೆ, ಅವರು ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತವೆ, ಹೆಣ್ಣು ಮಕ್ಕಳ ಮೌಲ್ಯವನ್ನು ಗುರುತಿಸುತ್ತವೆ. ಎ, ಬಿ ಮತ್ತು ಡಿ ಅಲ್ಲಿ ಎಲಿಮಿನೇಟ್ ಆಗಿ ಮುಖ್ಯವಾದ ಇಲ್ಲಿ ಆ ಒಂದು ಪದಕುಂಜವನ್ನು ಓದಿದಾಗ ನಮಗನ್ನಿಸ್ತದೆ ಅವರು ಬಹುಪಾಲು ಕುಟುಂಬಗಳು ಏನು ಪತ್ರ ಬರೆದಿರುವ ವ್ಯಕ್ತಿಯ ವಾದ ಇದರಲ್ಲಿ ಏನಂದರೆ, ಬಹುಪಾಲು ಕುಟುಂಬಗಳು ಅವರು ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿದೆ, ಟಾಲ್ರೇಟ್ ಓನ್ಲಿ ಅಪ್ ಟು ದ ಮ್ಯಾರೇಜ್. ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆನೇ ಇಡೀ ವಾದ ಅಲ್ಲಿ ಇದೆ, ಆರ್ಗ್ಯುಮೆಂಟ್ ಇದೆ ಇದರಲ್ಲಿ. ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣವೇನು ಅಂತಕ್ಕಂಥದ್ದು. ಶಾರದಾ ಮಸೂದೆ ಅವರು ಮಹಿಳೆಯರ ಬಗ್ಗೆ ಅನುಕಂಪ ಹೊಂದಿರುತ್ತಾರೆ,
ಮಹಿಳೆಯರಿಗೆ ಪುರುಷರ ಬೆಂಬಲ ಅವಶ್ಯಕವಾಗಿದೆ. ಅವರಿಗೆ ಮಹಿಳೆ ಮತ್ತು ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ. ಶಾರದಾ ಮಸೂದೆ ಎಲ್ಲ ಅಂಶಗಳ ಬಗ್ಗೆ ಅವರಿಗೆ ಸಮ್ಮತಿ ಇದೆ. ಎಲ್ಲ ಅಂಶಗಳ ಬಗ್ಗೆ ಸಮ್ಮತಿ ಅಂತ ಇಲ್ಲ ಇದರಲ್ಲಿ. ಮಹಿಳೆಯರ ಬಗ್ಗೆ ಅನುಕಂಪ ಹೊಂದಿದ್ದಾರೆ ಅಂತಲೂ ಇಲ್ಲ. ಮಹಿಳೆಯ ಪುರುಷರ ಬೆಂಬಲ ಅವಶ್ಯವಾಗಿದೆ ಅಂತಲೂ ಇಲ್ಲ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅವರಿಗೆ ಮಹಿಳೆ ಹಾಗೂ ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ ಅಂತಕ್ಕಂಥದ್ದು. ಕೊನೆಯ ಪ್ರಶ್ನೆ, ಗದ್ಯ ಭಾಗದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಅಲ್ಲಿವರೆಗೆ ತಾವು ಹೇಳಿದ್ದನ್ನು ವಿರೋಧಿಸಿಕೊಳ್ಳುತ್ತಾರೆ. ಮಹಿಳೆಯರು ಆಸ್ತಿಯಲ್ಲಿ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ. ಅವರು ಎಲ್ಲರಲ್ಲೂ ದುರಾಸೆಯನ್ನು ವಿರೋಧಿಸುತ್ತಾರೆ. ಶಾರದಾ ಮಸೂದೆಯನ್ನು ತಿರಸ್ಕರಿಸಲಿಕ್ಕಾಗಿ ತಮಗಿರುವ ಮೀಸಲಾತಿಯನ್ನು ತಿಳಿಸುತ್ತಾನೆ. ಯಾವಲೇ ಶಾರದಾ ಮಸೂದೆಯನ್ನು ಒಪ್ಪಿಕೊಂಡಿರೋ ವಿಚಾರ ಇಲ್ಲಿ ಇದೆ, ಎಲ್ಲವನ್ನೂ ಅಲ್ಲ, ಒಪ್ಪಿಕೊಂಡಿರೋ ಕೆಲವೊಂದು ವಿಚಾರಕ್ಕಾಗಿ ಒಪ್ಕೊಂಡಿದೆ. ಅದಕ್ಕೆ ಹೀಗಾಗಿ 4ನೇದು ನಾವು ಎಲಿಮಿನೇಟ್ ಮಾಡಬೇಕಾಗತ್ತೆ. ಹಾಗೆ ಅಲ್ಲಿವರೆಗೆ ತಾವು ಹೇಳಿದ್ದನ್ನು ವಿರೋಧಿಸಿಕೊಳ್ಳುತ್ತಾರೆ ಅನ್ನೋದು ಅಲ್ಲ. 2ನೇ ಆಪ್ಷನ್ ಬಿ, ಮಹಿಳೆಯರ ಆಸ್ತಿಯಲ್ಲಿ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ ಅನ್ನೋ ವಿಚಾರದಲ್ಲಿ ಅದು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಇದರಲ್ಲಿ ನೋಡ್ತೀವಿ. ಸೊ ಆಬ್ವಿಯಸ್ಲಿ ಆಫ್ಟರ್ ರೀಡಿಂಗ್ ಆಲ್ ದಿಸ್ ವಿ ಕಮ್ ಟು ನೋ ದ್ಯಾಟ್ ಇದು ಕೇವಲ ಇಂಡಿಕೇಟಿವ್, ಇದು ಎಕ್ಸ್ಟೆನ್ಸಿವ್ ಅಲ್ಲ. ನಾವು ಇಲ್ಲಿವರೆಗೆ ಕೊಟ್ಟಿರೋ 2 ಪ್ಯಾಸೇಜಸ್ ಇಂಡಿಕೇಟಿವ್ ಪ್ಯಾಸೇಜಸ್ ಅಂತ ತಿಳ್ಕೊಂಡು ಎಕ್ಸ್ಟೆನ್ಸಿವ್ ವರ್ಕನ್ನು ನಾವು ಎಲ್ಲರೂ ಕೂಡಿ ಮಾಡ್ಕೋಬೇಕಂದ್ರೆ ವಿ ನೀಡ್ ಟು ಡೂ ಇಟ್ ಶುಡ್ ಬಿ ಎ ಸಾಧನ, ಎ ಪ್ರಾಕ್ಟೀಸ್. ದ್ಯಾಟ್ಸ್ ವಾಟ್ ಐ ಟೋಲ್ಡ್ ಯು. ಇಟ್ ಈಸ್ ನಾಟ್ ಫಾರ್ ರೀಡಿಂಗ್ ಫಾರ್ ಎಕ್ಸಾಮಿನೇಷನ್, ರೀಡಿಂಗ್ ಫಾರ್ ಲೈಫ್ ಅಂತ ಹೇಳ್ತೀವಿ ನಾವು. ಯಾವುದನ್ನೇ ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೆ. ಸೊ ಯಾವುದನ್ನೇ ನಾವು ಇಷ್ಟಪಟ್ಟು ಓದುವ, ಎಕ್ಸ್ಟೆನ್ಸಿವ್ ರೀಡಿಂಗ್ ಪ್ರಶ್ನೆ ಬಂದಾಗ ಹೇಳಿದ್ದೆ ನಿಮಗೆ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಒನ್ ಹ್ಯಾಸ್ ಟು ಡೂ ಎಕ್ಸ್ಟೆನ್ಸಿವ್ ರೀಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗ್ ಮಾಡೋದರಿಂದ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ತೀವ್ರತರವಾಗಿರ್ತಕ್ಕಂಥ ಒಂದು ಆಳವಾಗಿರ್ತಕ್ಕಂಥ ಒಂದು ಜ್ಞಾನ ಇರ್ತದೆ. ಆ ಜ್ಞಾನ ಯಾವುದೇ ನಿರ್ಧಾರ ಕೈಗೊಳ್ಳುವಲ್ಲಿ ಅಥವಾ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಾಗಲಿ ಬಹಳಷ್ಟು ಸಹಾಯಕಾರಿ ಆಗ್ತದೆ. ಸೊ ಇಷ್ಟೆಲ್ಲ ವಿಚಾರಗಳನ್ನು ಈ 2 ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಇದರಲ್ಲಿ ಕಾಂಪ್ರಿಹೆನ್ಷನ್ ಅಂದರೆ ಏನು, ಯಾವ ಥರ ಕಾಂಪ್ರಿಹೆನ್ಷನ್ ನಿಮಗೆ ಕೇಳಬಹುದು, ಯಾವ ಥರದ ಪ್ರಶ್ನೆಗಳಿರಬಹುದು, ಯಾವ ಥರದ ಪ್ರಶ್ನೆಗಳನ್ನು ಯಾವ ಥರ ಆನ್ಸರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನೂ ತಿಳ್ಕೊಳ್ಳೋದು ಭಾಳ ಇದೆ. ನೀವು ಕೂಡ ಇನ್ನಷ್ಟು ಪುಸ್ತಕಗಳನ್ನು ಸರಿಯಾದ ರೀತಿಯಲ್ಲಿ ಓದಿಕೊಂಡು ಅಥವಾ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪ್ರಾಕ್ಟೀಸಸ್ಸನ್ನು ಮಾಡಿದರೆ ನಿಜವಾಗಲೂ ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರಿ ಅಂತಕ್ಕಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.